ನಮಸ್ತೆ, ಎಲ್ರಿಗೂ ಮಯೂರಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶ್ರೀದೇವಿ ಪ್ರಭು, ಉಡುಪಿಯಿಂದ. ಇವತ್ತಿಗೆ ನನ್ನ ಮಗಳ ಎಕ್ಸಾಮ್ಸ್ ಮುಗ್ದಿದೆ. ಸ್ವಲ್ಪ ಇವತ್ತಿಂದ ಫ್ರೀ ಆಗ್ತೇನೆ ಅಂತ ಎಣಿಸಿದ್ದೇನೆ. ಇಷ್ಟು ದಿನ ರಿಪ್ಲೈಸಲ್ಲಿ ಸ್ವಲ್ಪ ಲೇಟ್ ಆಗ್ತಿತ್ತು, ಕಮ್ಯುನಿಕೇಷನ್ ಸ್ವಲ್ಪ ಗ್ಯಾಪ್ ಇತ್ತು. ಅದಕ್ಕೋಸ್ಕರ ಎಲ್ಲರ ಹತ್ರನೂ ಸಾರಿ ಕೇಳ್ತೇನೆ. ಇವತ್ತಿಂದ ಅಪ್ ಟು ಡೇಟ್ ಎಲ್ಲ ರಿಪ್ಲೈಸ್ ಹಾಕ್ತೇನೆ. ನಿಮಗೆ ಏನೇ ಕ್ವೆಶನ್ಸ್ ಇದ್ದರೂ ದಯವಿಟ್ಟು ವ್ಯಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ. ಕಾಲ್ ಮಾಡಿದರೆ ತುಂಬ ಕಷ್ಟ ಆಗ್ತದೆ. ಹತ್ತತ್ರ ದಿನಕ್ಕೆ 100 to 125 ಕಾಲ್ಸ್ ಆಗ್ತದೆ ಡೈಲಿ ನಾನು ಅಟೆಂಡ್ ಮಾಡೋದು. ಪ್ರತಿಯೊಬ್ಬರ ಜೊತೆನೂ ಕಮ್ಯುನಿಕೇಟ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ, ಯಾಕಂದರೆ ನಾನು ಹ್ಯಾಂಡಲ್ ಎಲ್ಲ ಒಬ್ಬಳೇ ಮಾಡೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಏನಾದರೂ ಸೀರಿಯಸ್ ಇಶ್ಯೂ ಮಾತಾಡಲೇಬೇಕು ಹಾಗೆ ಏನಾದರೂ ಇದ್ದರೆ ನನಗೆ ಕಾಲ್ ಮಾಡಿ. ಈಗ ಬನ್ನಿ, ಮಿಕ್ಸೆಡ್ ಕಲೆಕ್ಷನ್ ತೊಗೊಂಡು ಬಂದಿದ್ದೇನೆ. ಒಂದೆರಡು ಮುತ್ತಿನ ಸರ, ಒಂದೆರಡು ನೆಕ್ಲೆಸ್, ಹೀಗೆ ಮಿಕ್ಸೆಡ್ ತಂದಿದ್ದೇನೆ. ಒಂದೊಂದೇ ನೋಡ್ತಾ ಹೋಗೋಣ. ಇದು ಕಾಶಿ ತಾಳಿಗೆ ಮೂನ್ ಪೆಂಡೆಂಟ್ ಹಾಕಿರೋದು. 21 to 23 ಇಂಚಸ್ ಬರ್ತದೆ. ಇದನ್ನು ತುಂಬ ಜನ ವೇರ್ ಮಾಡಿ ತೋರಿಸಿ ಅಂತೇಳಿ ವ್ಯಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ರು. ಅದಕ್ಕೋಸ್ಕರ ಇವತ್ತು ಎಲ್ಲರದ್ದು ಒಂದೊಂದು ರಿಕ್ವೆಸ್ಟ್ ಇದ್ದದ್ರಿಂದ ಅದೇ ಥರ ಒಂದೊಂದೊಂದು ತೊಗೊಂಡು ಬಂದಿದ್ದೇನೆ. ಇದು ಬ್ಯಾಕ್ ಚೈನ್ ಒಬ್ಬರಿಗೆ ಸ್ವಲ್ಪ ಎಕ್ಸ್ಟೆಂಡ್ ಬೇಕಿತ್ತು, ಅವರಿಗೆ 24 ಇಂಚಸ್ ಬೇಕಾಗಿದ್ದರಿಂದ ಬ್ಯಾಕ್ ಚೈನ್ ಎಕ್ಸ್ಟೆಂಡರ್ ಟೈಪಲ್ಲಿ ಇಟ್ಟು ಮಾಡಿದ್ದೇನೆ. ಹಾಗಾಗಿ ಇದು 23 ಇಂಚಸ್ ಬರ್ತದೆ. ಇಲ್ದಿದ್ರೆ ರೆಗ್ಯುಲರ್ ಆಗಿ ಇದು ಬಂದು ಇಷ್ಟು ಹೈಟಲ್ಲಿ ಇಷ್ಟು ಇದರಲ್ಲಿ ಬರ್ತದೆ. 21 to 22 ಇಂಚಸ್ ಬರ್ತದೆ. ಇದು ಚೆಂದ ಆಗ್ತದೆ. ಅವರು ಸ್ವಲ್ಪ ಏಜ್ಡ್ ಪರ್ಸನ್ ಆಗಿರೋದ್ರಿಂದ ಸ್ವಲ್ಪ ಲಾಂಗ್ ಬೇಕು ಹೇಳಿದರು. ಅದಕ್ಕೋಸ್ಕರ ಇದನ್ನು ಈ ಥರ ಇಷ್ಟು ಲಾಂಗ್ ಮಾಡಿ ತಂದಿದ್ದೇನೆ. ವೇರ್ ಮಾಡಿದಾಗ ಹೀಗೆ ತೋರಿಸ್ತದೆ. ನಾನೀಗ ಹಾಕ್ಕೊಂಡು ಬಂದಿರೋದು 30 ಇಂಚಸ್ ಪ್ಲೇನ್ ಕರಿಮಣಿ. ಇದಕ್ಕೆ GSB ತಾಳಿ ಹಾಕಿದ್ದೇನೆ. ಅದಕ್ಕೋಸ್ಕರ ಇದರ ಜೊತೆ ಹೀಗೆ ಕಾಣ್ತದೆ. ನೀವು ಕರಿಮಣಿ ಜೊತೆಗೆ ಹಾಕ್ಕೊಳ್ಬೋದು, ಅಥವಾ ಜಸ್ಟ್ ಇದನ್ನು ಮಾತ್ರ ಹಾಕ್ಕೊಂಡ್ರೆ ರೆಗ್ಯುಲರ್ ಆಗಿ ಈ ಲೆಂತಲ್ಲಿ ಬರ್ತದೆ. ಈ ಲೆಂತಲ್ಲಿ ನಿಮಗೆ ತುಂಬ ಚೆಂದ ಕಾಣ್ತದೆ. ಮತ್ತು ನೆಕ್ಸ್ಟ್ ಇದೇ ಥರ 2 ಹವಳದ ಕಾಶಿ ತಾಳಿಗೆ ಒಬ್ಬರು ರೌಂಡ್ ಪೆಂಡೆಂಟ್ ಹೇಳಿದರು. ಅದು ಹೀಗೆ ಬಂದಿದೆ. ಇದನ್ನು ಸಹ ವೇರ್ ಮಾಡಿ ತೋರಿಸ್ತೇನೆ. ನೋಡಿ, ಇಷ್ಟು ಬರ್ತದೆ. ಆಗಲೇ ಹೇಳಿದೆ ಅಲ್ಲ, ಇಷ್ಟು ಹೈಟ್ ಇಷ್ಟು ಲೆಂತಲ್ಲಿ ಬಂದರೆ ತುಂಬ ಚೆಂದ ಆಗ್ತದೆ. ಇದು 21 ಇಂಚಸ್ ಬರ್ತದೆ. ಇದರಲ್ಲಿ ನಿಮಗೆ ಕಾಶಿ ತಾಳಿಯಲ್ಲಿ 1, 2 ಮತ್ತು 4, 6 ಮತ್ತು 7 ಅಷ್ಟು ಕಾಶಿ ತಾಳಿ ಬರ್ತದೆ. ರೆಗ್ಯುಲರ್ ಆಗಿ ಎಲ್ಲರೂ ಡೈಮಂಡ್ ಶೇಪ್ ಪೆಂಡೆಂಟೇ ಹಾಕೋದು. ಇವರು ಪೆಂಡೆಂಟ್ ಆಪ್ಷನ್ ಕೇಳಿದ್ರಿಂದ 2 ಆಗ್ತದೆ ಒಂದರಲ್ಲಿ ಅಂತ ಹೇಳಿ ಪೆಂಡೆಂಟ್ ಆಪ್ಷನ್ ಸಹ ತುಂಬ ಇದೆ. ಈ ಥರ ಪೆಂಡೆಂಟ್, ಮೂನ್ ಪೆಂಡೆಂಟ್, ಲಕ್ಷ್ಮಿ ಪೆಂಡೆಂಟ್ ಬಂದದ್ದು ವಿತ್ ಪವಳ ಹ್ಯಾಂಗಿಂಗ್ಸಲ್ಲಿ ಸಹ ಇದೆ. ಆಪ್ಷನ್ಸ್ ಬೇಕಾದರೆ ನನಗೆ ವ್ಯಾಟ್ಸಪ್ ಮಾಡಿ. ಇದು ಇನ್ನೊಬ್ಬರ ರಿಕ್ವೆಸ್ಟ್ ಇತ್ತು, ಈಗ ಡಿಸ್ಪ್ಯಾಚ್ ಮಾಡ್ತಾ ಇದ್ದೇನೆ. ಹೇಗೂ ಮಾಡಿದ್ದಿತ್ತಲ್ಲ ಅಂಥೇಳಿ ಮಿಕ್ಸೆಡ್ ಕಲೆಕ್ಷನಲ್ಲಿ ತಂದಿದ್ದೇನೆ. ಬ್ಲ್ಯಾಕ್ ಜೋಮಾಲೆ, ಅದಕ್ಕೆ ಮೂನ್ ಪೆಂಡೆಂಟ್ ಹಾಕಿದ್ದೇನೆ ಬ್ಲ್ಯಾಕಲ್ಲಿ. ಇದರಲ್ಲಿ ನಿಮಗೆ ಗ್ರೀನ್ ಬರ್ತದೆ, ಹವಳ ಕಲರಲ್ಲಿ ಬರ್ತದೆ ಈಗ ತೋರಿಸಿದ ಹಾಗೆ, ಮತ್ತೊಂದು ಬ್ಲ್ಯಾಕ್, 3 ಕಲರಲ್ಲಿ ಬರ್ತದೆ. ಮತ್ತು ಇದರಲ್ಲಿ ಪರ್ಲ್ಸಲ್ಲಿ ಸಹ ಬರ್ತದೆ. ಅದು ಪರ್ಲ್ ಚೈನಲ್ಲಿ ಬರ್ತದೆ. ನಿಮಗೆ ಪರ್ಲ್ ಚೈನಲ್ಲಿ 2-3 ಥರ ಪರ್ಲ್ಸ್ ಉಂಟು. ಅದು ಸಹ ನಾನು ನಿಮಗೆ ತೋರಿಸ್ತೇನೆ. ಇದು ಜೋಮಾಲೆ. ಇದು ರೆಗ್ಯುಲರ್ ಆಗಿ ಹೆಚ್ಚು ಕಮ್ಮಿ 30 ಇಂಚಸ್, ಹತ್ತತ್ರ 28 to 30 ಇಂಚಸ್ ಬರ್ತದೆ. ಹಿಂದ್ಗಡೆ ನಿಮಗೆ ಈ ಥರ ಡೋರ್ ಇರ್ತದೆ. ಹಾಗಾಗಿ ಲೆಂತ್ ನೀವು ಟೆನ್ಷನ್ ಮಾಡೋದು ಬೇಡ, ಆರಾಮ್ಸೆ ಯಾರು ಬೇಕಾದರೂ ಹಾಕ್ಕೋಬೋದು. ಬ್ಯಾಕ್ ಡೋರ್ ಇರೋದ್ರಿಂದ ಆರಾಮ್ಸೆ ಅದನ್ನು ನೀವು ಲೆಂತ್ ಎಷ್ಟು ಬೇಕು. ಶಾರ್ಟ್ ಅಂದರೆ ನಿಮಗೆ ಇಷ್ಟು ಚಿಕ್ಕದಾಗಿ ಬರ್ತದೆ, 21 ಥರ ಬರ್ತದೆ. ಇಷ್ಟು ಬೇಡ ಅಂದರೆ ಲಾಂಗ್ ಸಹ
ಒಟ್ಟಿಗೆ ನೀವು ಕರಿಮಣಿ ಒಟ್ಟಿಗೆ ಬೇರೆ ಯಾವುದೇ ಜ್ಯುವೆಲ್ರಿ ಒಟ್ಟಿಗೆ ಹಾಕ್ಕೊಡುವಾಗ ಇದರಲ್ಲಿ ಲೆಂತ್ ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ಏನು ಪ್ರಾಬ್ಲಮ್ ಬರೋದಿಲ್ಲ. ಈಗ ಈ ಸೆಟ್ ಒಟ್ಟಿಗೆ ಬ್ಲ್ಯಾಕಲ್ಲಿ ನಿಮಗೆ ವಿತ್ ಇಯರಿಂಗ್ ಬರ್ತದೆ. ಇದರಲ್ಲಿ ಈ ಬ್ಲ್ಯಾಕ್ ಜೋಮಾಲೆ ಒಟ್ಟಿಗೆ ಈ ಇಯರಿಂಗ್ ಬರ್ತದೆ. ಬ್ಯಾಕ್ ಸೈಡ್ ಸ್ಕ್ರೂ ಟೈಪ್, ಸೌತ್ ಇಂಡಿಯನ್ ಸ್ಕ್ರೂ ಟೈಪ್ ಬರ್ತದೆ. ಹೀಗೆ ಪುಷ್ ಬಟನ್ ಅಲ್ಲಿ ಬರುವುದಿಲ್ಲ, ಇದರಲ್ಲಿ ಬರ್ತದೆ. ಅದೇ ಜೋಮಾಲೆಯಲ್ಲಿ ನಿಮಗೆ ಬೇರೆ ಆಪ್ಷನ್ಸ್ ಅಂದರೆ ಇದು ಸ್ವಲ್ಪ ಹೆವಿ ಪೆಂಡೆಂಟ್ ಲಕ್ಷ್ಮಿ ಬಂದದ್ರಲ್ಲಿ ರೂಬಿ ಸ್ಟೋನ್ ಮೆರೂನ್ ಕಲರ್ ಥ್ರೆಡ್ಡಲ್ಲಿ ಜೋಮಾಲೆ ಬಂದಿದೆ. ಹೆವಿ ಪೆಂಡೆಂಟ್ ಇದು ಸಹ ತುಂಬ ಚೆಂದ ಇದೆ, ತುಂಬ ಡಿಮ್ಯಾಂಡಿಂಗ್. ಹೀಗೆ ಬರ್ತದೆ. ನಿಮಗೆ ಬೇರೆ ಜ್ಯುವೆಲ್ರಿ ಒಟ್ಟಿಗೆ ಸಿಂಪಲ್ ಸ್ಯಾರಿ ಒಟ್ಟಿಗೆ ಸಹ ಹಾಕ್ಬೋದು, ಗ್ರ್ಯಾಂಡ್ ಸ್ಯಾರಿ ಒಟ್ಟಿಗೆ ಸಹ ನಿಮಗೆ ತುಂಬ ಚೆಂದ ಬರ್ತದೆ. ಪೆಂಡೆಂಟ್ ತುಂಬ ಹೆವಿಯಾಗಿ ತುಂಬ ಚೆಂದ ಇದೆ. ಇನ್ನೊಂದು ಬಂದು ಜೋಮಾಲೆ, ಅದಕ್ಕೆ ನಾನು ರೆಡ್ ಸ್ಟೋನ್ ಇಲ್ಲಿ ಸ್ಟೋನ್ ಪೆಂಡೆಂಟ್ ಬಂದದ್ದು ಉಂಟು ಇದರಲ್ಲಿ. ಮತ್ತು ಇನ್ನೊಂದು ಬಂದದ್ದು ಸಿಂಪಲ್ ಲಕ್ಷ್ಮಿ ಪೆಂಡೆಂಟ್. ಈ ಪೆಂಡೆಂಟ್ ರಿಮೂವಬಲ್ ಆಪ್ಷನ್ ಉಂಟು, ಬೇಕಾದಾಗ ಬರೀ ಜೋಮಾಲೆ ಸಹ ಹಾಕೋಬೋದು. ಪೆಂಡೆಂಟಲ್ಲಿ ಹಿಂದ್ಗಡೆ ಹುಕ್ ಟೈಪ್ ಉಂಟು, ಹುಕ್ ತೆಗೆದು ನೀವು ಸಹ ಹಾಕೋಬೋದು. ರಿಮೂವಬಲ್ ಪೆಂಡೆಂಟ್. ಅಥವಾ ನಿಮ್ಮ ಹತ್ರ ಬರೀ ಇದೇ ತಗೊಂಡು ನಿಮ್ಮ ಹತ್ರ ಬೇರೆ ರಿಮೂವಬಲ್ ಪೆಂಡೆಂಟ್ ಯಾವುದಾದ್ರೂ ಇದ್ದರೆ ಅದನ್ನು ಸಹ ಇದಕ್ಕೆ ಹಾಕೋಬೋದು. ಇನ್ನೊಂದು ಹವಳದಲ್ಲಿ ಒಂದು ಮುಷ್ಟಿ ಬಂದು ಒಂದು ಹವಳ ಬಂದದ್ದು ಬಂದು ಓವೆಲ್ ಶೇಪ್ ಹವಳ, ಆದರೆ ಹವಳ ತುಂಬ ಚಿಕ್ಕದು, 28 to 30 ಇಂಚಸ್ ಬರ್ತದೆ. ಫುಲ್ಲಿ ಹ್ಯಾಂಡ್ ಮೇಡ್. ಇದರಲ್ಲಿ ಸಹ ನಿಮಗೆ ಹವಳದಲ್ಲಿ ಚೈನ್ ಆಪ್ಷನ್, ಪೆಂಡೆಂಟ್ ಆಪ್ಷನ್, ಏನು ಬೇಕಾದರೂ ಆಪ್ಷನ್ಸ್ ವೆರೈಟೀಸ್ ಉಂಟು. ಬೇಕಾದವರು ನನ್ನ ನಂಬರಿಗೆ ವ್ಯಾಟ್ಸಪ್ ಮಾಡಿ. ನನ್ನ ವ್ಯಾಟ್ಸಪ್ ನಂಬರ್ 8277616555 ನನ್ನ ವ್ಯಾಟ್ಸಪ್ ನಂಬರ್. ಇದರಲ್ಲಿ ನಿಮಗೆ ತುಂಬ ಥರ ಆಪ್ಷನ್ಸ್ ಉಂಟು. ಬರೀ ಚೈನ್ ಬೇಕಾದರೆ ಬರೀ ಚೈನ್ ಉಂಟು, ವಿತ್ ಪೆಂಡೆಂಟ್ ಬೇಕಾದರೆ ಸಹ ವಿತ್ ಪೆಂಡೆಂಟ್ ಆಪ್ಷನ್ ಸಹ ಉಂಟು. ನೆಕ್ಸ್ಟ್ ಲಾಸ್ಟ್ ವೀಕ್ ಒಂದಿಷ್ಟು ಹೊಸ ನೆಕ್ಲೆಸ್ ಪ್ಯಾಟ್ರನ್ಸ್ ಬಂದಿತ್ತು, ಹವಳ ಮತ್ತು ಮುತ್ತು. ಇದರಲ್ಲಿ ಆಲ್ಮೋಸ್ಟ್ ಸುಮಾರೆಲ್ಲ ಡಿಸ್ಪ್ಯಾಚ್ ಆಗಿದೆ. ಜಸ್ಟ್ ಇನ್ ಲಾಸ್ಟ್ ಒಂದು ಎರಡೆರಡು ಪೀಸ್ ಉಳಿದಿರಬೇಕು. ಅದರಲ್ಲಿ ಕೆಲವೊಂದು 2-3 ಜನ ವೇರ್ ಮಾಡಿ ತೋರಿಸಿ ಅಂತ ಮೆಸೇಜ್ ಹಾಕಿದ್ರಿ. ಈಗ ಇದರಲ್ಲಿ ಹಾಕ್ತಾ ಇದ್ದೇನೆ. ಈ ಥರ ಬರ್ತದೆ ಮುತ್ತಿದ ನೆಕ್ಲೆಸ್. ಇದ್ರ ಜೊತೆ ನಿಮಗೆ ಮ್ಯಾಚಿಂಗ್ ಇಯರಿಂಗ್ಸ್ ಸಹ ಬರ್ತದೆ. ಸೇಮ್ ಮುತ್ತಿದು ನೆಕ್ಲೆಸ್ ಮತ್ತು ಇಯರಿಂಗ್ ಸಹ ಉಂಟು. ನಿಮಗೆ ಬ್ಯಾಂಗಲ್ಸ್ ಆಪ್ಷನ್ ಬೇಕಾದರೆ 5 to 6 ಟೈಪ್ ಬ್ಯಾಂಗಲ್ಸ್ ಆಪ್ಷನ್ ಸಹ ಬಂದಿದೆ. ವಿತ್ ಸ್ಟೋನ್, ವಿತೌಟ್ ಬರೀ ಮುತ್ತು. ಮತ್ತು ಮುತ್ತಲ್ಲಿ ಸಹ ಬರೀ ಮುತ್ತಲ್ಲಿ ನಿಮಗೆ 3 ಟೈಪ್ ಆಪ್ಷನ್ಸ್ ಬರ್ತದೆ. ಒಂದ್ಸಲಿ ನೆಕ್ಲೆಸ್ ತೋರಿಸ್ತೇನೆ. ಇದಕ್ಕೆ ಸಹ ನಿಮಗೆ ಬ್ಯಾಕ್ ಸೈಡ್ ಬ್ಯಾಕ್ ಚೈನ್ ಬಂದಿದೆ. ಆರಾಮ್ಸೆ ಮಕ್ಕಳು ದೊಡ್ಡವರು ಯಾರು ಬೇಕಾದರೂ ಸಹ ವೇರ್ ಮಾಡ್ಬೋದು. ನ್ಯೂ ಟೈಪ್ ಸೇಮ್. ಈಗ ಹವಳದ್ದು ಸಹ ಉಂಟು, ಮುತ್ತಿದು ಸಹ ಉಂಟು. ಹವಳದ್ದು ತೋರಿಸ್ತೇನೆ. ಸೇಮ್ ಇದು ಸಹ ಲೆಂತ್ 21 ಇಂಚಸ್ ಬರ್ತದೆ, ಇಷ್ಟೇ ಹೈಟ್. ಬ್ಯಾಕ್ ಚೈನ್ ಇದೆ, ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಹವಳ ನೆಕ್ಲೆಸ್ ಸೇಮ್. ಇದರಲ್ಲಿ ನಿಮಗೆ ಬ್ಯಾಂಗಲ್ಸ್ ಆಪ್ಷನ್ ಸಹ ಸೇಮ್ ಕಲರ್ ಬ್ಯಾಂಗಲ್ಸ್ ಸಹ ಬರ್ತದೆ. ಬೇಡ ನನಗೆ ಬರೀ ನೆಕ್ಲೆಸ್ ಮತ್ತು ಇಯರಿಂಗ್ ಬೇಕಾದವರು ಸಹ ಬರೀ ನೆಕ್ಲೆಸ್ ವಿತ್ ಇಯರಿಂಗ್ ತಗೋಬೋದು. ಇಯರಿಂಗ್ ಹೀಗೆ ಬರ್ತದೆ.
ಮೇಲೆ ಒಂದು 2 ಹವಳ ಮಣಿ ಬಂದದ್ದು. ಇದು ಹ್ಯಾಂಗಿಂಗಲ್ಲಿ ಒಂದು. ಬ್ಯಾಕ್ ಸೈಡ್ ರೆಗ್ಯುಲರ್ ಸೌತ್ ಇಂಡಿಯನ್ ಸ್ಕ್ರೂ ಟೈಪ್ ಬರ್ತದೆ. ಬ್ಯಾಂಗಲ್ಸ್ ಬೇಕಾದರೆ ಬ್ಯಾಂಗಲ್ಸ್ ಸಹ ಉಂಟು. ಇನ್ನೊಂದು ಲಾಸ್ಟ್ ವೀಕಲ್ಲಿ ಸುಮಾರು ಹೋದ ನೆಕ್ಲೆಸ್ ಹೊಸ ಟೈಪ್ ಲಕ್ಷ್ಮಿ ಕಾಯಿನ್ ಬಂದದರಲ್ಲಿ. ಆದರೆ ಇದು ಹ್ಯಾಂಡ್ ಮೇಡ್ ಥ್ರೆಡ್ಡಲ್ಲಿ ಮಾಡಿದ್ದು. ಇದನ್ನು ಪೋಣಿಸಿದ್ದು ಥ್ರೆಡ್ಡಲ್ಲಿ. ಬ್ಯಾಕ್ ಸೈಡ್ ನಿಮ್ಗೆ ಗೊತ್ತಾಗ್ತದೆ, ನುಗ್ಲು ತೋರ್ತದೆ. ಹೀಗೆ ಬರ್ತದೆ ಲಕ್ಷ್ಮಿ ಕಾಯಿನ್ ನೆಕ್ಲೆಸ್. ಒಂದೊಂದು ಲಕ್ಷ್ಮಿ ಕಾಯಿನ್ ಬಂದಿದೆ, ಫುಲ್ಲು ಜೋಮಾಲೆ ಗುಂಡು. ಈ ಲಕ್ಷ್ಮಿ ಕಾಯಿನ್ ಮೇಲೆ ಒಂದು ಪೀಕಾಕ್ ಬಂದು ಮಿಕ್ಸೆಡ್ ಸ್ಟೋನ್ಸಲ್ಲಿ ಬಂದಿದೆ. ಇದು ಸಹ ಹಾಗೆ ಸೇಮ್ 20 to 21 ಇಂಚಸ್ ಬರ್ತದೆ. ಇದು ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಸಹ ತುಂಬ ಚೆಂದ ಕಾಣ್ತದೆ ನೋಡಿ. ಸಿಂಪಲ್ ಆಗಿ ಒಂದು ಕರಿಮಣಿ ಜೊತೆಗೆ ಒಂದು ನೆಕ್ಲೆಸ್ ತುಂಬ ಚೆಂದ ಕಾಣ್ತದೆ. ನೀವು ನಮ್ಮ ಹಳೆ ವಿಡಿಯೋಸಲ್ಲಿ ಎಲ್ಲ ನೋಡಿರಬೇಕು. ಸಿಂಗಲ್ ಕಾಯಿನ್, 2, 3 ಕಾಯಿನ್, 5 ಕಾಯಿನ್, 9 ಕಾಯಿನ್ಸ್ ಸಹ ಉಂಟು. ಲಾಸ್ಟ್ ವೀಕಲ್ಲಿ ಸಿಂಪಲ್ ಕಾಸಿನ ಸರ ಸಹ ಬಂದಿದೆ. ಅದರಲ್ಲಿ ಶಾರ್ಟ್ ಬೇಕಾದರೆ ಶಾರ್ಟ್, ಲಾಂಗ್ ಬೇಕಾದರೆ ಲಾಂಗ್ ಸಹ ಬಂದಿದೆ. ಮತ್ತು ಮಲ್ಲಿಗೆ ಮಾಲೆಯಲ್ಲಿ ಸಹ ಶಾರ್ಟ್, ಲಾಂಗ್, ಪ್ಲೇನಲ್ಲಿ ಸಹ ಉಂಟು. ಮತ್ತು ರೂಬಿ ಸ್ಟೋನಲ್ಲಿ ಬೇಕಾದರೆ ಉಂಟು, ಮಿಕ್ಸಡ್ ಸ್ಟೋನ್, ವೈಟ್ ಸ್ಟೋನಲ್ಲಿ ಸಹ ಉಂಟು. ಬೇಕಾದವರು ನನ್ನ ಲಾಸ್ಟ್ ಪೋಸ್ಟ್ಗಳನ್ನು ನೋಡ್ಬೋದು, ಅಥವಾ ನಮ್ಮದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಲ್ಲಿ ಸಹ ನಾನು ರೆಗ್ಯುಲರ್ ಪೋಸ್ಟ್ ಹಾಕೋದು ಕಮ್ಮಿ. ಅಲ್ಲಿ ಹೆಚ್ಚಾಗಿ ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕ್ತಾ ಇರ್ತೇನೆ ಪ್ರತಿಯೊಂದು ಐಟಮ್ ಇದು. ಮತ್ತು ಇಲ್ಲದಿದ್ದರೆ ನನ್ನ ಫೇಸ್ಬುಕ್ ಗ್ರೂಪಲ್ಲಿ ನೀವು ಸಹ ನನ್ನ ಎಲ್ಲ, ಅದರಲ್ಲಿ ಅಂತೂ 100% ಫುಲ್ ಫ್ರಮ್ ಡೇ 1 ಎಲ್ಲ ಕಲೆಕ್ಷನ್ಸ್ ಸಹ ಉಂಟು. ಅದರಲ್ಲಿ ನೋಡ್ಬೋದು ನೀವು. ಅದರಲ್ಲಿ ನೋಡಿ ಬೇಕಾದವರು ಅಲ್ಲಿಂದ ಫೋಟೋ ತೆಗೆದು ನನಗೆ ಸ್ಕ್ರೀನ್ಶಾಟ್ ತೆಗೆದು ಬೇಕಾದರೆ ನನಗೆ ಶೇರ್ ಮಾಡಿ. ನಾನು ಅದರ ಅವೈಲಬಿಲಿಟಿ ಮತ್ತು ಡೀಟೇಲ್ಸ್ ಎಲ್ಲ ಹೇಳ್ತೇನೆ. ನೆಕ್ಸ್ಟ್ ಲಾಸ್ಟ್ ವೀಕಲ್ಲಿ ಬಂದ ಮುತ್ತಿನ ಸರ. ಹೊಸ ಪ್ಯಾಟ್ರನ್. ಇದರಲ್ಲಿ ರೂಬಿ ಸ್ಟೋನ್ ಬಂದದ್ದೆಲ್ಲ 1-2 ದಿನದಲ್ಲಿ ಪೂರ ಖಾಲಿಯಾಗಿದೆ. ಈಗ ಜಸ್ಟ್ 1 ಪೀಸ್ ಗ್ರೀನ್ ಸ್ಟೋನಲ್ಲಿ ಬಂದದ್ದುಂಟು, ತೋರಿಸ್ತಾ ಇದ್ದೇನೆ. ಗ್ರೀನ್ ಮತ್ತು ವೈಟ್ ಸ್ಟೋನ್ ಬಂದಿದೆ. 2 ಎಳೆ ಮುತ್ತಿನ ಸರ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಚಾರ್ಮ್ ಸಹ ಬಂದಿದೆ. ಹ್ಯಾಂಗಿಂಗ್ ನಿಮಗೆ ಪರ್ಲ್ ಇದೆ. ಮತ್ತು ಇದರಲ್ಲಿ ಸೇಮ್ ನಿಮಗೆ ಪೆಂಡೆಂಟಲ್ಲಿ ಇರೋ ಹಾಗೆ ಮ್ಯಾಚಿಂಗಲ್ಲಿ ಇಯರಿಂಗ್ಸ್ ಸಹ ಬಂದಿದೆ. ಇದರಲ್ಲಿ ಒಂದು ಆಪ್ಷನ್ ಅಂದರೆ ಇದಕ್ಕೆ ಪುಷ್ ಬ್ಯಾಕ್ ಬಟನಲ್ಲಿ ಬಂದಿರೋದು, ಹಾಗಾಗಿ ಯಾರು ಬೇಕಾದರೂ ಸಹ ಹಾಕೋಬೋದು ಪುಷ್ ಬಟನಲ್ಲಿ. ಈಗ ಜಸ್ಟ್ ಲಾಸ್ಟ್ 1 ಪೀಸ್ ಮಾತ್ರ ಉಳಿದಿರೋದು ಗ್ರೀನಲ್ಲಿ, ಗ್ರೀನ್ ವಿತ್ ವೈಟ್ ಸ್ಟೋನ್ ಪೆಂಡೆಂಟ್. ಇಲ್ಲಿ ಲೈವಲ್ಲಿ ಸ್ಲೋ ಕನೆಕ್ಷನ್ ಬರ್ತಾ ಉಂಟು, ಹಾಗಾಗಿ ವಿಡಿಯೋ ಕ್ವಾಲಿಟಿ ಸ್ವಲ್ಪ ಡಲ್ ಇರ್ಬೋದು. ನನ್ನ ಹಳೆ ಪೋಸ್ಟ್, ಲಾಸ್ಟ್ ವೀಕ್ ಪೋಸ್ಟಲ್ಲಿ ಸಹ ಉಂಟು, ಅಥವಾ ಯೂಟ್ಯೂಬಲ್ಲಿ ನೀವು ಇದರದ್ದು ವಿಡಿಯೋ ಬೇಕಾದರೆ ಸಹ ನೋಡ್ಬೋದು. ವಿತ್ ಇಯರಿಂಗ್ಸ್ ಬಂದದ್ದು. ಲೆಂತ್ 30 ಇಂಚಸ್ ಬರ್ತದೆ. ಯೂಟ್ಯೂಬ್ ವಿಡಿಯೋಸಲ್ಲಿ ಪರ್ಲ್ ಕಲೆಕ್ಷನಿಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಆರ್ಡರ್ ಸಹ ತುಂಬ ಬಂದಿತ್ತು ಲಾಸ್ಟ್ ವೀಕಲ್ಲಿ. ಲಾಸ್ಟ್ 15 days ಫುಲ್ ಆಫ್ ಪರ್ಲ್ ಚೈನ್ ಕಲೆಕ್ಷನ್ಸಲ್ಲಿ ಅದರದ್ದೇ ಹೆಚ್ಚಾಗಿ ಡಿಸ್ಪ್ಯಾಚ್ ಇದ್ದದ್ದು. ಅದರಲ್ಲಿ 1-2-3 ಆಪ್ಷನ್ ಮಾಡಿ ಇಟ್ಟದಿತ್ತು, ಹಾಗಾಗಿ ಒಂದು ಇದರಲ್ಲಿ ಲೈವ್ ವಿಡಿಯೋದಲ್ಲಿ ತೋರಿಸುವಂತ ತಂದಿದ್ದೇನೆ ನೋಡಿ. ಇದು ನೀವು ಬಂದು 2 ಎಳೆ ಸಪು ಚಿಕ್ಕ ಮಣಿ ಮುತ್ತಿನ ಸರ. ಅದರಲ್ಲಿ ಪೆಂಡೆಂಟಿಗೆ ಲಕ್ಷ್ಮಿ ಪೆಂಡೆಂಟ್ ಬಂದು ಸುತ್ತು ಗ್ರೀನ್ ವಿತ್ ಪಿಂಕ್ ಸ್ಟೋನ್ ಇದು ಪೆಂಡೆಂಟ್ ಹಾಕಿದ್ದೇನೆ. ಇದರಲ್ಲಿ ನಿಮಗೆ ಪ್ಲೇನ್ ರೂಬಿ ಸಹ ಉಂಟು, ಮಿಕ್ಸೆಡಲ್ಲಿ ಸಹ ಬಂದಿದೆ. ಲೆಂತ್ ರೆಗ್ಯುಲರ್ 32 ಇಂಚಸ್ ಬರ್ತದೆ. ಪರ್ಲ್ ಚೈನ್ ಹೆಚ್ಚಾಗಿ ಎಲ್ಲರೂ ಲಾಂಗ್ ಪ್ರಿಫರ್ ಮಾಡೋದ್ರಿಂದ ಇದರಲ್ಲಿ ಶಾರ್ಟ್ ಮಾಡಿಸೋದು ತುಂಬ ಕಮ್ಮಿ. ಈಗ ನಾನಿಲ್ಲಿ 30 ಇಂಚಸ್ ಇದು ಸಿಂಪಲ್ ಕರಿಮಣಿ ಹಾಕ್ಕೊಂಡು ಬಂದಿದ್ದೇನೆ.
ಅದರ ಜೊತೆಗೀಗ ಮುತ್ತಿನ ಸರ ಹಾಕ್ಕೊಳ್ತೇನೆ. ನೋಡಿ ಎಷ್ಟು ಚಂದ ಕಾಣ್ತದೆ. ಇದು ಪೆಂಡೆಂಟ್ ಮೇಲ್ಗಡೆ ಹುಕ್ ಬಂದಿರೋದ್ರಿಂದ ಮುತ್ತಿನ ಸರ ತುಂಬ ಕ್ಲೀನಾಗಿ ಕೂತ್ಕೊಳ್ತದೆ. ನೋಡಿ ತೋರಿಸ್ತಾ ಇದ್ದಾನೆ ಝೂಮಲ್ಲಿ. ಹೀಗೆ ಬರ್ತದೆ ಲಕ್ಷ್ಮಿ ಪೆಂಡೆಂಟ್. ಮುತ್ತಿನ ಸರ ನಿಮಗೆ ಹೀಗೆ ಬರ್ತದೆ. ಹುಕ್ಕಿರೋದ್ರಿಂದ ಪೆಂಡೆಂಟ್ ಜಾಸ್ತಿ ಶೇಕ್ ಆಗೋದಿಲ್ಲ. ಒಂದೇ ಮುತ್ತಿನ ಸರ ಸಹ ಶೇಕ್ ಆಗೋದಿಲ್ಲ, ಒಂದೇ ಥರ ಬಂದು ಚೆಂದ ಕೂರ್ತದೆ. ಇದು ಚಿಕ್ಕ ಚಿಕ್ಕ ಮಣಿ ಬಂದಿರೋದ್ರಿಂದ ಮುತ್ತಿನ ಸರದಲ್ಲಿ ಎರಡು ಮೂರು ಟೈಪ್ ಉಂಟು. ಇದು ಬಂದು ಚಿಕ್ಕ ಚಿಕ್ಕ ಮುತ್ತಿದು. ಇನ್ನೊಂದು ಬಂದು ನಿಮಗೆ ಹೀಗೆ ಬರ್ತದೆ, ಒಂದು ಮುಷ್ಟಿ ಒಂದು ಮುತ್ತು. ಅದಕ್ಕೆ ಪೆಂಡೆಂಟ್ ಇದನ್ನು ಸಿಂಪಲ್ ಪೆಂಡೆಂಟ್ ಹಾಕಿದ್ದೇನೆ, ವೈಟ್ ವಿತ್ ಗ್ರೀನ್ ಬಂದದ್ದು. ಇದಕ್ಕೆ ಸಹ ಹ್ಯಾಂಗಿಂಗಲ್ಲಿ ಸ್ವಲ್ಪ ದೊಡ್ಡ ಮುತ್ತು ಬಂದಿದೆ, ಯಾಕಂದರೆ ಇಲ್ಲಿ ದೊಡ್ಡ ಮುತ್ತು ಇರೋದ್ರಿಂದ ಇಲ್ಲಿ ಸಹ ದೊಡ್ಡ ಮುತ್ತು ಬಂದರೆ ಬ್ಯಾಲೆನ್ಸ್ ಚೆಂದ ಕಾಣ್ತದೆ ಅಂತ ಹೇಳಿ ಈ ಟೈಪಲ್ಲಿ ಸಹ ಇದೆ. ಮತ್ತು ರೆಗ್ಯುಲರ್ ಆಗಿ GSB ಅವರು ಜಾಸ್ತಿ ಚಾಯ್ಸ್ ಮಾಡುವಂಥ ಮುತ್ತಿನ ಕಂಟಿ, ಒಂದು ಮುತ್ತು, ಒಂದು ಮುಷ್ಟಿ, ಒಂದು ಅಷ್ಟಪಟ್ಟಿ ಗುಂಡು ಬಂದದ್ದು. ಇದರಲ್ಲಿ ಸಹ ನಿಮಗೆ ಪೆಂಡೆಂಟ್ ಆಪ್ಷನ್ಸ್ ತುಂಬ ಇದೆ. ನಾನಿಲ್ಲಿ ತಂದಿರೋದ್ರಲ್ಲಿ ಈಗ ವೈಟ್ ವಿತ್ ರೂಬಿ ಇದೆ, ಪಿಂಕ್ ವಿತ್ ಗ್ರೀನ್ ಬಂದದ್ದು ಸಹ ಇದೆ. ಇದೇ ಥರ ಮುತ್ತಿನ ಸರದಲ್ಲಿ ನಮ್ಮ ಹತ್ರ ತುಂಬ ಆಪ್ಷನ್ಸ್ ಇದೆ. ಪೆಂಡೆಂಟ್ ಸಹ ತುಂಬ ವೆರೈಟೀಸ್ ಇದೆ. ಮುತ್ತಿನ ಸರದಲ್ಲಿ ನಿಮಗೆ ಹೆಚ್ಚು ಕಮ್ಮಿ 3, 4, 5 ಟೈಪ್ಸ್ ಮುತ್ತಿನ ಸರ ಬರ್ತದೆ. ಪೆಂಡೆಂಟ್ ಆಪ್ಷನ್ಸ್ ತುಂಬ ಇದೆ. ಲಕ್ಷ್ಮಿ ಪೆಂಡೆಂಟಲ್ಲಿ ಬಂದು, ಮೂನ್ ಪೆಂಡೆಂಟಲ್ಲಿ ಬಂದು, ಮತ್ತು ವೆರೈಟೀಸ್ ತುಂಬ ಇದೆ. ಮತ್ತು ಇವತ್ತು ಒಂದಿಷ್ಟು ಚಿಕ್ಕ ಚಿಕ್ಕ ಸ್ಟೋನ್ ಪೆಂಡೆಂಟ್ ಸಹ ತುಂಬ ಬಂದಿದೆ. ಕಲರ್ಸ್ ಬಂದು ಮೆರೂನ್, ಪರ್ಪಲ್, ಬ್ಲ್ಯಾಕ್, ಗ್ರೀನ್, ಬೇಬಿ ಪಿಂಕ್, ಪರ್ಪಲ್, ವೈಟ್, ತುಂಬ ಆಪ್ಷನ್ಸ್ ಬಂದಿದೆ ಚಿಕ್ಕ ಚಿಕ್ಕ ಪೆಂಡೆಂಟಲ್ಲಿ. ಇನ್ನೂ ತುಂಬ ಚಿಕ್ಕ ಪೆಂಡೆಂಟ್ ಬೇಕಾದರೂ ಸಹ ಬಂದಿದೆ. ಲಾಸ್ಟ್ ವೀಕಲ್ಲಿ ನಾನು ಈ ವೀಕಲ್ಲಿ ಮೊನ್ನೆ ಟ್ಯೂಸ್ಡೇ ವೆಡ್ನೆಸ್ಡೇ ಹಿಂಗೆ ಹಾಕಿದ್ದೆ 18 ಇಂಚಸ್ ಚೈನ್. ಅದಕ್ಕೆ ತುಂಬ ಚಿಕ್ಕ ಚಿಕ್ಕ ಸ್ಟೋನ್ ಪೆಂಡೆಂಟ್ಸ್ ಹಾಕಿದ್ದೆ. ಈಗ ರೆಗ್ಯುಲರ್ ಡೈಲಿ ಯೂಸ್ ಟೈಪ್ಸಲ್ಲಿ ಕಾಲೇಜಿಗೆ ಹೋಗೋ ಮಕ್ಕಳಿಗೆ ಸಹ ಎಲ್ಲ ಹಾಕಲಿಕ್ಕೆ ಸಿಂಪಲ್ ಪ್ಲೈನ್ ತುಂಬ ಥಿನ್ ಚೈನ್ ಬಂದು ಚಿಕ್ಕ ಚಿಕ್ಕ ಪೆಂಡೆಂಟ್ ತುಂಬ ಚೆಂದ ಕಾಣ್ತದೆ ಅಂಥೇಳಿ ಹಾಕಿದ್ದೆ. ತುಂಬ ಸೋಲ್ಡ್ ಔಟ್ ಆಗಿದೆ. ಈಗ ಇವತ್ತು ಪುನಃ ಈ ಸೈಜಲ್ಲಿ ಪೆಂಡೆಂಟ್ಸ್ ತುಂಬ ವೆರೈಟಿ, ತುಂಬ ಕಲರ್ಸಲ್ಲಿ ಬಂದಿದೆ. 18 ಇಂಚಸ್ ಚೈನ್ ಸಹ ಆಪ್ಷನ್ಸ್ ಉಂಟು, 24 ಇಂಚಸ್ ಚೈನ್ ಸಹ ಆಪ್ಷನ್ ಉಂಟು. ಈ ಪೆಂಡೆಂಟ್ 18 ಇಂಚಸ್ ಚೈನಿಗೆ ತುಂಬ ಚೆಂದ ಕಾಣ್ತದೆ. ಇವತ್ತು ಸಂಜೆ ಒಳಗಡೆ ಎಲ್ಲ ಆಪ್ಷನ್ಸನ್ನು ನಾನು ವಾಟ್ಸಪ್ ಗ್ರೂಪಲ್ಲಿ ನಾನು ಶೇರ್ ಮಾಡ್ತೇನೆ. ಯಾರು ಇನ್ನೂ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಇನ್ನೂ ಯಾರು ಆ್ಯಡ್ ಆಗಲಿಲ್ಲ, ಆ್ಯಡ್ ಆಗಿ ಅದರಲ್ಲಿ ನಿಮಗೆ ಏನು ತುಂಬ ಪೋಸ್ಟ್ ಹಾಕೋದು, ದಿನಕ್ಕೆ ಒಂದು 50-100 ಫೋಟೋಸ್ ಹಾಕೋದು ಆ ಥರ ಯಾವುದು ಮಾಡೋದಿಲ್ಲ. ರೆಗ್ಯುಲರಾಗಿ ಅದು ಸ್ಯಾಟರ್ಡೇ ಸಂಡೇಸ್ ಸ್ವಲ್ಪ ಜಾಸ್ತಿ ಇರ್ತದೆ, ಒಂದು 15-20 ಪೋಸ್ಟ್ ಹಾಕ್ತೇವೆ. ರೆಗ್ಯುಲರಾಗಿ ಡೇ ಬೈ ಡೇ ಡೈಲಿ ಒಂದು 5 to 6 ಮ್ಯಾಕ್ಸಿಮಮ್ ಅಂದರೆ 10 ಅದ್ರ ಮೇಲೆ ಹಾಕೋದಿಲ್ಲ. ಗ್ರೂಪಿಗೆ ಜಾಯಿನ್ ಆಗಿ, ವಾಟ್ಸಪ್ ಗ್ರೂಪಲ್ಲಿ ಜಾಯಿನ್ ಆದ ಕೂಡಲೇ ವಾಟ್ಸಪ್ ಗ್ರೂಪ್ ನಮ್ಮ ಮಯೂರಿ ಕ್ರಿಯೇಷನ್ಸ್ ಗ್ರೂಪ್ ಸೆಟ್ಟಿಂಗ್ಸಿಗೆ ಹೋಗಿ ಮೀಡಿಯಾ ವಿಸಿಬಿಲಿಟಿನ ಆಫ್ ಮಾಡಿ ಇಟ್ಕೊಳ್ಳಿ. ಮೀಡಿಯಾ ವಿಸಿಬಿಲಿಟಿ ಆಫ್ ಇಡೋದ್ರಿಂದ ನಿಮ್ಮ ಗ್ಯಾಲರಿಯಲ್ಲಿ ಅದನ್ನು ಫೋನ್ ಸ್ಟೋರೇಜಲ್ಲಿ ಯಾವುದು ಫೋಟೋಸ್ ನಾವು ಪೋಸ್ಟ್ ಮಾಡೋ ಯಾವುದು ಫೋಟೋಸ್ ವೀಡಿಯೋಸ್ ಸಹ ಅದರಲ್ಲಿ ಯಾವುದು ಸೇವ್ ಆಗೋದಿಲ್ಲ, ನಿಮ್ಮ ಫೋನ್ ಸ್ಟೋರೇಜಲ್ಲಿ ಸೇವ್ ಆಗೋದಿಲ್ಲ. ಹಾಗಾಗಿ ನೀವು ನಿಮ್ಮ ಟೈಮಲ್ಲಿ ನಾನು ಹೆಚ್ಚಾಗಿ ಮಾರ್ನಿಂಗ್ಸ್ 9 to 9:30 ಒಳಗಡೆ ಪೋಸ್ಟ್ಗಳನ್ನು ಹಾಕ್ತೇನೆ. ರೆಗ್ಯುಲರಾಗಿ ವೀಕ್ ಡೇಸ್ ಬಂದಾಗ ಮಾತ್ರ ಸ್ವಲ್ಪ ಟೈಮ್ ಚೇಂಜ್ ಆಗ್ತದೆ. ಬೆಳಿಗ್ಗೆ ಸಹ ಹಾಕ್ತೇನೆ, ಮಧ್ಯಾಹ್ನ ಮೇಲೆ ಸಹ ಹಾಕ್ತೇನೆ. ಎಲ್ಲರೂ ಫ್ರೀ ಇದ್ದಾಗ ಹೆಚ್ಚು ಕಮ್ಮಿ ಹಾಕ್ತೇನೆ. ತುಂಬ ಪೋಸ್ಟ್ಗಳಂತೂ ಹಾಕೋದಿಲ್ಲ. ಹೆಚ್ಚಾಗಿ ಇಲ್ದಿದ್ರೆ ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಹೆಚ್ಚಾಗಿ ವಾಟ್ಸಪ್ ಗ್ರೂಪಲ್ಲಿ ಹೆಚ್ಚಾಗಿ ತುಂಬ ಲಾಂಗ್ ಆಗೋದು ಬೇಡ ಅಂತ ಹೇಳಿ ಪೋಸ್ಟ್ಗಳನ್ನು ಮಾತ್ರ ಹೆಚ್ಚಾಗಿ ಹಾಕ್ತೇನೆ. ಹೆಚ್ಚಾಗಿ ವೀಡಿಯೋಸ್ ಯೂಟ್ಯೂಬಿಗೆ ಶೇರ್ ಮಾಡಿದಂಥ
ವೀಡಿಯೋಸ್ ಇದು ಲಿಂಕ್ ಹಾಕಿರ್ತೇನೆ. ನೀವು ನಿಮ್ಮ ಪ್ರಿಫರ್ ಟೈಮಲ್ಲಿ, ನಿಮ್ಮ ಫ್ರೀ ಟೈಮಲ್ಲಿ, ನಿಮಗೆ ಬೇಕಾದ ಟೈಮಲ್ಲಿ ನಮ್ಮ ಯೂಟ್ಯೂಬ್ ಚಾನಲಿಗೆ ಹೋಗಿ ನೋಡಬಹುದು. ಮರಿಬೇಡಿ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ರಿಲೇಟಿವ್ಸ್, ಫ್ರೆಂಡ್ಸ್ ಯಾರಿಗಾರು ಇದ್ದರೆ ನನಗೆ ಇದು ರಿವ್ಯೂ ಪೋಸ್ಟ್ಗಳನ್ನು, ಫೋಟೋ ರಿವ್ಯೂ ಬಂದಂಥ ಪೋಸ್ಟ್ಗಳನ್ನು ನಾನು ಹಾಕಿದೆ. ತುಂಬ ಟೈಮ್ ಆಗಿದೆ. ಇವತ್ತು 3-4 ವಿಡಿಯೋ ಮಾಡಿ ಇಟ್ಟಿದ್ದೇನೆ ರಿವ್ಯೂಸ್ ಬಂದದ್ದೆಲ್ಲ. ಅದೆಲ್ಲ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಹ ಶೇರ್ ಮಾಡ್ತೇನೆ. ಲಿಂಕ್ನ ನನ್ನ ಫೇಸ್ಬುಕ್ ಗ್ರೂಪಲ್ಲಿ ಹಾಕಿರ್ತೇನೆ, ಎಲ್ಲರೂ ನೋಡಿ. ಮತ್ತು ನಾನು ಈ ಐಟಮ್ಸ್ ಎಲ್ಲ ನನ್ನ ಮನೆಯಲ್ಲೇ ಇರೋದ್ರಿಂದ ನಾವು ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ತೇವೆ. COD ಆಪ್ಷನ್ಸ್ ಇರೋದಿಲ್ಲ. ಪೇಮೆಂಟ್ ಆಪ್ಷನ್ನು ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ ಸಹ ಮಾಡ್ಬೋದು, ಆದರೆ COD ಮಾತ್ರ ಇಲ್ಲ. ಮತ್ತು ಐಟಮ್ಸ್ ಯಾವುದು ಫೋಟೋ ಎಡಿಟೆಡ್ ಅಲ್ಲ, ಕ್ರಾಪ್ ಏನು ಎಡಿಟ್ ಮಾಡಿದ್ದು ಮತ್ತು ಫೋಟೋಜೆನಿಕ್ ಆ ಥರದ್ದೆಂತ ಇಲ್ಲ. ನಾನೀಗ ಯಾವ ಮೊಬೈಲಲ್ಲಿ ಲೈವ್ ಬಂದಿದ್ದೇನೆ, ನನ್ನ 8277616555 ನಂಬರಲ್ಲಿ ಯಾವ ಮೊಬೈಲ್, ಈ ನಂಬರ್ ಯಾವ ಮೊಬೈಲಲ್ಲುಂಟು ಆ ಮೊಬೈಲಲ್ಲೇ ತೆಗೆದ ಫೋಟೋಸ್ಗಳು, ಎಡಿಟೆಡ್ ಫೋಟೋಶಾಪ್ ಮಾಡಿದ ಫೋಟೋಸ್ಗಳೆಲ್ಲ ನ್ಯಾಚುರಲ್ ಆಗಿ, ಒರಿಜಿನಲ್ ಆಗಿ ನನ್ನ ಮೊಬೈಲಲ್ಲೇ ತೆಗೆದದ್ದು. ಹಾಗಾಗಿ ಐಟಮ್ ಬಗ್ಗೆ ಟೆನ್ಷನ್ ಮಾಡೋದು ಬೇಡ. 99% ಹೇಗೆ ಫೋಟೋದಲ್ಲಿ ಇದೆ ಸೇಮ್ ಟು ಸೇಮ್ ಬರ್ತದೆ. ಇನ್ನು 1% ಹೇಳಲಿಕ್ಕಾಗೋದಿಲ್ಲ, ಎಂತಾರು ಹೆಚ್ಚು ಕಮ್ಮಿ ಇರ್ಬೋದು ನಾವು ನೋಡಿದ ಟೈಮಲ್ಲಿ, ಅಥವಾ ನಿಮ್ಮ ಮೊಬೈಲ್ ನೀವು ನೋಡಿದ ಇದು ಏನಾದ್ರು 1% ಆಚೆ ಈಚೆ ಆಗ್ಬೋದು. 100% ಪ್ರಾಡಕ್ಟ್ ಡ್ಯಾಮೇಜ್ ಬರೋದು, ಡ್ಯಾಮೇಜ್ಡ್ ಪ್ರಾಡಕ್ಟ್ಸ್ ಕಳಿಸಿದ್ದು ಆ ಥರ ಯಾವತ್ತೂ ಮಾಡಿಲ್ಲ. ಹಾಗಾಗಿ 100% ನೀವು ಮಯೂರಿ ಕ್ರಿಯೇಷನ್ಸ್ ಬಗ್ಗೆ ಕ್ವಾಲಿಟಿಗೆ ಯಾವತ್ತೂ ಕಾಂಪ್ರಮೈಸ್ ಮಾಡಲಿಲ್ಲ. ಇನ್ನು ದಿನ ಇಷ್ಟು ದೇವ್ರ ದಯದಿಂದ ಇಷ್ಟು ನೀವು ಸಪೋರ್ಟ್ ಕೊಟ್ಟಿದ್ದೀರಾ, ಇಷ್ಟು ಐಟಮ್ಸ್ಗಳು ನಮ್ಮ ಹತ್ರ ಹೋಗ್ತಾ ಇದೆ. ಎಲ್ಲಾದರೂ ಕಣ್ಣು ಮಿಸ್ ಆಗಿ ಇದು ಅದು ಏನಾದರೂ ಒಂದು ಸಣ್ಣ ಪುಟ್ಟದ್ದು ಎಲ್ಲಾದರೂ ಆಗಿದ್ದಿದ್ರೂ ಸಹ ನಾನು ಅದನ್ನು ಸರಿ ಮಾಡಿ ಕೊಡ್ತೇನೆ. ಅದ್ರ ಬಗ್ಗೆ ಟೆನ್ಷನ್ ಮಾಡೋದು ಬೇಡ. ಡ್ಯಾಮೇಜ್ ಪ್ರಾಡಕ್ಟ್ಸ್ ಬರ್ತದೆ ಏನು ಬೇಡ. ನಿಮ್ಗಷ್ಟು ಡೌಟ್ ಇದ್ದರೆ ನೀವು ನಿಮ್ಮ ಐಟಮ್ಸ್ಗಳ ಬಂದಾಗ ಓಪನ್ ಮಾಡುವಾಗ ಓಪನಿಂಗ್ ವಿಡಿಯೋ ಮಾಡಿ ಕಳಿಸಿದ್ರು ಏನು ಪ್ರಾಬ್ಲಮ್ ಇಲ್ಲ. ಆಗ ನಮ್ಮಿಂದನೂ ಏನು ಪ್ರಾಬ್ಲಮ್ ಆಗೋದಿಲ್ಲ, ನಿಮಗೂ ಸಹ ಒಂದು ಧೈರ್ಯ ಇರ್ತದೆ, ಹಾಂ ಹೀಗೆ ಉಂಟು. ಅಕಸ್ಮಾತ್ ಏನಾದರೂ ಪ್ರಾಡಕ್ಟ್ ಡಿಫೆಕ್ಟ್ ಬಂತು, ನೀವು ನನಗೆ ಸಹ ಅದನ್ನು ಕಳಿಸಿ ನೋಡಿ, ನೀವು ಕಳಿಸುವಾಗ ಹೀಗೆ ಬಂದಿದೆ ಅಂತ ಹೇಳಲಿಕ್ಕೆ ಸಹ ಆಗ್ತದೆ. ಮತ್ತು ಏನೇ ಡೀಟೇಲ್ಸ್ ಇದ್ದರೂ ದಯವಿಟ್ಟು ವ್ಯಾಟ್ಸಪ್ ಮಾಡಿ. ಆದಷ್ಟು ಕಾಲ್ಸ್ ಬರೋದು ಕಮ್ಮಿ ಆದರೆ ನನಗೆ ಎಲ್ಲ ಐಟಮ್ಸ್ ಮಾಡಲಿಕ್ಕೆ ಸುಲಭ ಆಗ್ತದೆ. ಫೋಟೋಸ್ ತೆಗೆಯೋದು, ಪೋಸ್ಟ್ ಹಾಕೋದು, ಪ್ರತಿಯೊಂದು ಮಾಡುವಾಗ ಎಲ್ಲಾದರೂ ಫೋನ್ ಕಾಲ್ಸ್ ಮೇಲೆ 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 ಡೈಲಿ ಬರ್ತಾ ಇದ್ರೆ ನನಗೆ ಸಹ ತುಂಬ ಕಷ್ಟ ಆಗ್ತದೆ. ಇನ್ನು ಎಕ್ಸಾಮ್ಸ್ ಮುಗ್ದಿರೋದ್ರಿಂದ ಸ್ವಲ್ಪ ಟೈಮಿಂಗ್ಸ್ ನಾನು ಇಲ್ಲಿ ಸಹ ಜಾಸ್ತಿ ಕೊಡಲಿಕ್ಕೆ ಆಗ್ತದೆ. ಆದಷ್ಟು ಬೇಗ ಎಲ್ಲ ಮೆಸೇಜಸ್ಗಳಿಗೆ ರಿಪ್ಲೈ ಹಾಕ್ತೇನೆ. ಇವತ್ತು ತುಂಬ ಹೊಸ ಹೊಸ ಕಸ್ಟಮರ್ಸ್ ವ್ಯಾಟ್ಸಪ್ಪಿಗೆ ಬಂದಿದ್ದಾರೆ. ತುಂಬ ಥರ ಕಲೆಕ್ಷನ್ಸ್ ಇದರಲ್ಲಿ, ಅದಕ್ಕೆ ಬ್ಯಾಂಗಲ್ಸಲ್ಲಿ ಕರಿಮಣಿ, ಮುತ್ತಿನ ಸರ ತುಂಬ ಜನ ಕೇಳಿದ್ದಾರೆ. ಇಷ್ಟೊತ್ತೊಳಗೆ ಆದದ್ದಷ್ಟು ನಾನು ಪೋಸ್ಟ್ಗಳನ್ನು ಅವರಿಗೆ ಕಳಿಸಿದ್ದೇನೆ. ಇನ್ನೊಂದು 7-6 ಜನರದ್ದು ನಾನು ಇನ್ನೂ ಓಪನ್ ಮಾಡಿಲ್ಲ ವ್ಯಾಟ್ಸಪ್ಪಲ್ಲಿ. ಅದು ಎಲ್ಲ ಸಹ ಇವತ್ತು ನಾಳೆ ಒಳಗಡೆ ಎಲ್ಲ ಆಗಿ 100% ಮಂಡೇ ಎಲ್ಲ ಡಿಸ್ಪ್ಯಾಚ್ ಮಾಡ್ತೇನೆ. ಏನೇ ಟೆನ್ಷನ್ ಇರಲಿ, ಏನೇ ಕ್ವೆಶನ್ಸ್ ಇರಲಿ, ಆದಷ್ಟು ನನಗೆ ವ್ಯಾಟ್ಸಪ್ ಮೆಸೇಜಲ್ಲಿ ಇನ್ಫಾರ್ಮ್ ಮಾಡಿ. ಇನ್ನು ಐಟಮ್ಸ್ ಬಗ್ಗೆ ನಾನೀಗ ಹೇಳಿದಾಗೆ ಏನು ಟೆನ್ಷನ್ ಮಾಡೋದು ಬೇಡ. 100% ನೀವು ಆ್ಯಸ್ ಇನ್ ಪಿಕ್ ಅಥವಾ ವಿಡಿಯೋದಲ್ಲಿ ಹೇಗಿದೆ ಸೇಮ್ ಟು ಸೇಮ್ ಬರ್ತದೆ. ಕಳಿಸೋದೆಲ್ಲ ಸ್ಪೀಡ್ ಪೋಸ್ಟಲ್ಲಿ. ಸ್ಪೀಡ್ ಪೋಸ್ಟ್ ಚಾರ್ಜ್ 50 ರೂಪೀಸ್ ಆಲ್ ಓವರ್ ಇಂಡಿಯಾ. ಪೇಮೆಂಟ್ ಆಪ್ಷನ್ ಮಾತ್ರ ಆಗಲೇ ಹೇಳಿದಾಗೆ ಆನ್ಲೈನ್ ಟ್ರಾನ್ಸ್ಫರ್ ಮಾತ್ರ. ಅಥವಾ ನಿಮಗೆ ಇನ್ನು ಅಷ್ಟು ಆಗೋದಿಲ್ಲ, ನಾನು ಬ್ಯಾಂಕ್ ಟ್ರಾನ್ಸ್ಫರ್ ಮಾಡ್ತೇನೆ ಅಂದರೆ ಬ್ಯಾಂಕ್ ಟ್ರಾನ್ಸ್ಫರ್ ತೊಂದರೆ ಇಲ್ಲ. COD ಆಪ್ಷನ್ ಮಾತ್ರ ಬಿಲ್ಕುಲ್ ಇಲ್ಲ. ಇನ್ನು ಏನೇ ರೆಗ್ಯುಲರ್ ಪೋಸ್ಟ್ ಇರಲಿ, ಇವತ್ತು ಆದಷ್ಟು ನಾನು ಇನ್ನೊಂದು ಸತಿ ರಿಫ್ರೆಶ್ ಮಾಡಿ ಇರೋ ಐಟಮ್ಸ್ಗಳದ್ದೆಲ್ಲ 1 by 1 ನಾನು ನಮ್ಮ ಫೇಸ್ಬುಕ್ ಗ್ರೂಪಲ್ಲಿ ಹಾಕ್ತಾ ಬರ್ತೇನೆ. ಚೈನ್ಸಿಂದ ಹಿಡಿದು ಕರಿಮಣಿ ಪ್ರತಿಯೊಂದು ಇನ್ನೊಂದು ಸತಿ ಆ್ಯಸ್ ಪರ್ ಅವೈಲಬಿಲಿಟಿ ನೋಡಿಕೊಂಡು ಎಲ್ಲ ಒಂದೊಂದೇ ಪೋಸ್ಟ್ಗಳು ಹಾಕ್ತಾ ಬರ್ತೇನೆ. ಫ್ರೀ ಟೈಮಲ್ಲಿ ನೋಡಿ. ಇನ್ನು ನೆಕ್ಸ್ಟ್ ಸೀಸನ್ ಇನ್ನು ಒಂದೊಂದೇ ಯುಗಾದಿ ಹಬ್ಬಕ್ಕೆ ಇಯರಿಂಗ್ಸಲ್ಲಿ ನಾನು ಒಂದು ಆಫರ್ ಹಾಕಬೇಕಂತ ಇದ್ದೇನೆ. ಇವತ್ತು ನಾನು ಅದು ಇಯರಿಂಗ್ಸಲ್ಲಿ ಸ್ಟಾಕ್ ಯಾವ್ದ್ಯಾವ್ದು ಇದೆ ಅಂತೆಲ್ಲ ನೋಡಿಬಿಟ್ಟು ಅದಕ್ಕೆ ಕನ್ಸಿಡರ್ ಮಾಡಿ ಅದರ ಪ್ರಕಾರ ನಾನು ಆಫರ್ ಹಾಕ್ತೇನೆ ಏನೇನಂತೇಳಿ ಯುಗಾದಿಗೆ. ಯಾವಾಗಲೂ ಮಯೂರಿ ಕ್ರಿಯೇಷನ್ಸ್ನ ಸಪೋರ್ಟ್ ಮಾಡ್ತಾ ಇರಿ. 4 ಆಯಿತು. ಇವತ್ತಿದು ಇನ್ನೂ ಯಾವುದು ಐಟಮ್ಸ್ ಸಹ ಪಾರ್ಸಲ್ಸ್ ಡಿಸ್ಪ್ಯಾಚ್ ಆಗಲಿಲ್ಲ. ಹಾಗಾಗಿ ಈಗ ನಾನು ಹೋಗ್ತಾ ಇದ್ದೇನೆ, ಪೋಸ್ಟ್ ಆಫೀಸಿಗೆ ಹೋಗಬೇಕು. ಏನೇ ಆಪ್ಷನ್ಸ್ ಇರಲಿ, ಏನೇ ಇರಲಿ, ನನಗೆ ಆರ್ಡರ್ ಮಾಡಲಿಕ್ಕೆ ನನ್ನ ನಂಬರ್ 8277
616555 ನಂಬರಿಗೆ ವ್ಯಾಟ್ಸಪ್ ಮಾಡಿ. ನಿಮ್ಮ ಆರ್ಡರ್ಸ್ಗಳಿಗಾಗಿ ಕಾಯ್ತಾ ಇರ್ತೇನೆ. ಒಂದು ಐಟಮ್ ಇದೆ, ಯಾವುದಾದ್ರೂ ನಿಮಗೆ ಏನೇ ಇರಲಿ, ಫೋಟೋ ಬಗ್ಗೆ ಇರಲಿ, ಅದ್ರ ಬಗ್ಗೆ ವಿಡಿಯೋ ಬಗ್ಗೆ ಇರಲಿ, ಏನೇ ಇರಲಿ ನನಗೆ ವ್ಯಾಟ್ಸಪ್ ಮಾಡಿ. ಆದಷ್ಟು ಬೇಗ ನಾನು ನಿಮ್ಮ ಪ್ರತಿಯೊಂದು ಮೆಸೇಜಸ್ಗಳಿಗೂ ಆನ್ಸರ್ ಮಾಡ್ತೇನೆ. ಬರ್ತೇನೆ. ಧನ್ಯವಾದಗಳು. ಬಾಯ್ ಬಾಯ್.